ನಮಸ್ಕಾರ ಎಲ್ಲರಿಗೂ. ತುಂಬಾ ದಿನದ ನಂತರ ಒಂದು ಸ್ಪೆಷಲ್ ರೆಸಿಪಿ ಮಾಡುವಂತ. ಆದಿಕಾಲದಲ್ಲಿ ಹಂದಿ ಮಾಂಸವನ್ನು ಉಪ್ಪಿನಲ್ಲಿ ಶೇಖರಣೆ ಮಾಡಿ ನಂತರ ಅದರಿಂದ ಬೇರೆ ಬೇರೆ ರೀತಿಯ ರೆಸಿಪಿಗಳು ಪದಾರ್ಥಗಳು ಮಾಡ್ತಾ ಇದ್ರು. ಇವತ್ತು ಎರಡನೆಯ ರೀತಿಯ ಒಂದು ಪದಾರ್ಥ ಅಥವಾ ಒಂದು ಡಿಶ್ ಯಾವ ರೀತಿಯಲ್ಲಿ ಮಾಡಬಹುದು. ಉಪ್ಪಿನಲ್ಲಿ ಶೇಖರಣೆ ಮಾಡಿದ ಹಂದಿ ಮಾಂಸದ ಒಂದು ತುಂಡನ್ನು ತೆಗೆದುಕೊಂಡು ಈ ತರ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿ ಇದರಿಂದ ಒಂದು ಸಲಾಡ್ ಯಾವ ರೀತಿಯಲ್ಲಿ ಮಾಡುವುದು ಎಂಬಂತದ್ದು ನಾನು ನಿಮಗೆ ತೋರಿಸಲಿಕ್ಕೆ ಇವತ್ತು ಇದ್ದೇನೆ. ಬನ್ನಿ ಯಾವ ರೀತಿಯಲ್ಲಿ ಉಪ್ಪಿನಲ್ಲಿ ಶೇಖರಣೆ ಮಾಡಿದಂತಹ ಪೋಕ್ ಸಲಾಡ್ ಮಾಡುವುದು. ಪೋಕ್ ಸಲಾಡ್ ಮಾಡಲಿಕ್ಕೆ ಫಸ್ಟ್ ಸ್ಟೆಪ್ ಇದನ್ನು ನಾನು ನೋಡಿ ಕಾವಲಿ ಇಟ್ಕೊಂಡಿದ್ದೇನೆ. ಆ ಕಾವಲಿಯಲ್ಲಿ ಯಾವುದೇ ರೀತಿ ಎಣ್ಣೆ ಸೇರಿಸಲಿಕ್ಕಿಲ್ಲ. ಕಟ್ ಮಾಡಿ ಇಟ್ಟಂತಹ ತುಂಡುಗಳನ್ನು ಕಾವಲಿಗೆ ಹಾಕಿ ಫ್ರೈ ಮಾಡುವಂಥದ್ದು. ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಇದನ್ನು ಹೀಗೆನೆ ಫ್ರೈ ಮಾಡಿ ಬೇಯಿಸುವಂಥದ್ದು. ಉಪ್ಪಿನಲ್ಲಿ ಹಾಕಿದ ಹಂದಿ ಮಾಂಸದ ಒಂದು ಪರಿಮಳನೇ ಬೇರೆ, ಸೂಪರ್ ಆಗಿರುವಂತ ಪರಿಮಳ. ಇದರ ಚರ್ಬಿ ಕೂಡ ತುಂಬಾ ಬೀಳ್ತದೆ. ನಾನು ನಿಮ್ಗೆ ತೋರಿಸ್ತೇನೆ ಯಾವ ರೀತಿಯಲ್ಲಿ ಬೀಳ್ತದೆ ಅಂತ. ಇದು ಬೆಂದು ಬರುವಾಗ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಾಗ್ತದೆ. ಇಷ್ಟು ಬೆಂದು ಬರುವಾಗ ಈ ತರ ನೋಡಿ ಎಷ್ಟು ಬಿಸಿ ಬಿಸಿಯಾಗಿ ಇದು ಇವಾಗ ಕುದೀತಾ ಉಂಟು, ಒಳ್ಳೆ ರೀತಿಯಲ್ಲಿ ಬೇಯ್ತಾ ಉಂಟು. ಇವಾಗ ಇದಕ್ಕೆ ಹೀಗೆ ಮುಚ್ಚಿ ಒಂದು 15ರಿಂದ 20 ನಿಮಿಷ ಇದನ್ನು ಈ ತರ ಮೀಡಿಯಂ ಫ್ಲೇಮ್ ಅಲ್ಲಿ ಇದನ್ನು ಬೇಯಿಸ್ಲಿಕ್ಕೆ ಬಿಡ್ಬೇಕು. ಬೇಯುವಾಗ ಇದು ಈಗ 15 ನಿಮಿಷ ಬೇಯುವಾಗ ಸಲಾಡಿಗೆ ಏನೆಲ್ಲ ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಪೋಕ್ ಎಷ್ಟು ಬೇಯಬೇಕು ಸಲಾಡ್ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ನೋಡಿ, ಇಷ್ಟು ಬೇಯಬೇಕು, ಹೀಗೆ ಆಗ್ಬೇಕು. ಇಷ್ಟು ಒಳ್ಳೆ ರೀತಿಯಲ್ಲಿ ಬೆಂದು ಒಳ್ಳೆ ಫ್ರೈ ಆದ್ಮೇಲೆ ನೋಡಿ ಅದು ಈ ತರ ಆಗ್ತದೆ. ಕಲರ್ ನೋಡಿ ಇಷ್ಟು ಒಳ್ಳೆ ಚೇಂಜ್ ಆಗಿದೆ. ಹಾಗಂತೇಳಿ ಕರಂಚಬಾರ್ದು, ಡೀಪ್ ಫ್ರೈ ಅಂತ ಹೇಳಿ ಕರ್ಕು ಕುರ್ಕು ಆಗಬಾರ್ದು. ಸೊ ಅದರದ್ದು ಎಣ್ಣೆ ನೋಡಿ ಎಷ್ಟು ಬಿಟ್ಟಿದೆ ನೋಡಿ. ಉಪ್ಪಿನಲ್ಲಿ ಶೇಖರಣೆ ಮಾಡಿದ ಹಂದಿ ಮಾಂಸದ್ದು ಈ ತರ ಜಾಸ್ತಿ ಬಿಡುವಂಥದ್ದು. ಡೀಪ್ ಫ್ರೈ ಮಾಡುವಾಗ ನೀವು ನೀರು ಹಾಕದೆ ಬೇಯಿಸುವಾಗ ಈ ತರ ಬಿಡ್ತದೆ ನೋಡಿ. ಪೋಕ್ ಸಲಾಡ್ ಮಾಡ್ಲಿಕ್ಕೆ ನಾನು ಸ್ವಲ್ಪ ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು, ನೀರುಳ್ಳಿ ನೋಡಿ, ನೀರುಳ್ಳಿ ಈ ತರ ಪೂರ ಕಟ್ ಮಾಡಿ ತೆಗೆದುಕೊಳ್ಬೇಕು. ನೀರುಳ್ಳಿ, ಸ್ಪ್ರಿಂಗ್ ಆನಿಯನ್, ನಿಮ್ಗೆ ಎಷ್ಟು ಟೇಸ್ಟಿಗೆ ಬೇಕು ಅಷ್ಟು ಸ್ಪ್ರಿಂಗ್ ಆನಿಯನ್ ತೆಗೆದುಕೊಂಡ್ರೆ ಸಾಕು. ಸಪೂರ ಮಾಡಿ ಕಟ್ ಮಾಡಿ ಇಟ್ಟಂತಹ ಶುಂಠಿ, ಕಾಯಿ ಮೆಣಸು ಇಷ್ಟು ಹಾಕಿ ಫ್ರೈ ಮಾಡಿ ಇಟ್ಟಂತಹ ಪೋರ್ಕ್, ಉಪ್ಪಿನಲ್ಲಿ ಹಾಕಿ ಶೇಖರಣೆ ಮಾಡಿದಂತಹ ಪೋರ್ಕ್. ಆದ್ಮೇಲೆ ಇದಕ್ಕೆ ಒಂದು ಹುಳಿಗೆ ಲಿಂಬೆ ರಸ, ಈ ತರ ಲಿಂಬೆ ರಸ ಹಾಕಿ ಪೆಪ್ಪರ್ ಪೌಡರ್ ಸೇರಿಸಿದ್ದೇನೆ. ಎಷ್ಟು ಬೇಕು ಅಷ್ಟು. ಇದನ್ನು ಚೆನ್ನಾಗಿ ಈ ತರ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಡ್ಬೇಕು. ಈ ತರ ಮಿಕ್ಸ್ ಮಾಡಿ ನಂತರ ಒಮ್ಮೆ ಇದಕ್ಕೆ ಏನು ಕಡಿಮೆ ಉಂಟಂತ ನೋಡಿ ಬೇಕಾದ್ರೆ ಲಿಂಬೆ ಹುಳಿ ಅಥವಾ ಪೆಪ್ಪರ್ ಪೌಡರ್ ಅಥವಾ ಕಾಯಿ ಮೆಣಸು ಎಂತ ಸೇರಿಸಲಿಕ್ಕೆ ಬೇಕು ನಂತರ ನೀವು ಸೇರಿಸ್ಕೊಂಡ್ರಾಯ್ತು. ಪೋಕ್ ಸಲಾಡ್ ಇವಾಗ 100% ರೆಡಿ ಆಗಿದೆ. ಆದ್ರೆ ನಿಮ್ಗೆ ಒಂದು ತೋರಿಸ್ಲಿಕ್ಕೆ ನಾನು ಮರೆತು ಹೋದೆ. ಏನಂತ ಹೇಳಿದ್ರೆ ಇದಕ್ಕೆ ಸ್ವಲ್ಪ ನಾನು ವಿನೆಗರ್ ಅನ್ನು ಹಾಕಿದ್ದೇನೆ. ವಿನೆಗರ್ ಸ್ವಲ್ಪ ಹಾಕಿದ್ದೇನೆ. ಒಂದು ಪಿಂಚಷ್ಟು ಹುಡಿ ಉಪ್ಪನ್ನು ನೀರುಳ್ಳಿ ಕ್ಯಾರೆಟ್ಗೆ ಟೇಸ್ಟ್ ಸಿಗುವುದಕ್ಕೋಸ್ಕರ ಅದು ಹಾಕಿದ್ದೇನೆ. ಅದಕ್ಕೋಸ್ಕರ ನೀವು ಕೂಡ ಒಂದು ಪಿಂಚ್ನಷ್ಟು ನೀವು ಹುಡಿ ಉಪ್ಪು ಸ್ವಲ್ಪ ವಿನೆಗರ್ ಅನ್ನು ಹಾಕ್ಲಿಕ್ಕೆ ಮರಿಬೇಡಿ ಅಂತ ಹೇಳುತ್ತಾ, ಟೇಸ್ಟ್ ಮಾಡ್ಲಿಕ್ಕೆ ನನ್ನ ಹೆಂಡತಿ ಹತ್ರನೇ ಹೇಳುದು. ಯಾಕಂತ ಹೇಳಿದ್ರೆ ಇವತ್ತು ನಾವಿಬ್ರಿ. ಸೊ ಒಂದು ಒಳ್ಳೆ ಟೇಸ್ಟ್ ಮಾಡ್ಲಿಕ್ಕೆ ನೋಡಿ, ಒಂದು 2 ತುಂಡು ನಷ್ಟು ಪೋಕ್ ಸಿಗಬೇಕು, ಒಂದು 2 ನೀರುಳ್ಳಿಯ ತುಂಡು ಸಿಗಬೇಕು, ಒಂದು 2 ಕ್ಯಾರೆಟ್ ಸಿಗಬೇಕು, ಸ್ಪ್ರಿಂಗ್ ಆನಿಯನ್ ಸಿಗಬೇಕು, ಜಿಂಜರ್ ಸಿಗಬೇಕು. ಸೊ ಇದೆಲ್ಲ ಒಟ್ಟಿಗೆ ಹಾಕಿ ಒಂದು ಅಗಿಯುವಾಗ ಅದರದೊಂದು ಮಜನೇ ಬೇರೆ ಇರ್ತದೆ. ಅದಕ್ಕೋಸ್ಕರ ನೋಡಿ ಹೀಗೆ ತೆಗೆದುಕೊಳ್ಳುವಂಥದ್ದು ಸ್ಪೂನ್ನಲ್ಲಿ ಎಲ್ಲ ಒಟ್ಟಿಗೆ ಸಿಗುವ ಹಾಗೆ ನೀರುಳ್ಳಿ, ಮಾಂಸ, ಸ್ಪ್ರಿಂಗ್ ಆನಿಯನ್, ಕ್ಯಾರೆಟ್, ಜಿಂಜರ್ ಎಲ್ಲ ಒಟ್ಟಿಗೆ ಸೇರಿ ಒಂದು ಮೇಡಮ್. ಹಾಗೇನೆ ನಾನು ಕೂಡ ಟೇಸ್ಟ್ ಮಾಡ್ತೇನೆ ನೋಡಿ. ನನಗೆ ಕೂಡ ಬಾಯಲ್ಲಿ ನೀರು ಬರ್ತಾ ಉಂಟು. ಕರ್ಕು ಕುರ್ಕು ಮಾಡಿ ತಿಂತಾಳೆ ಅವಳು ನೋಡಿ.
ಹುಳಿ, ಖಾರ, ಆ ಪೋರ್ಕಿದ್ದು ಒಂದು ಫ್ಲೇವರ್, ಉಪ್ಪಿನಲ್ಲಿ ಹಾಕಿದಂತಹ ಪೋರ್ಕಿದೊಂದು ಫ್ಲೇವರ್ ಉಂಟಲ್ಲ, ಡೆಫಿನೆಟ್ಲಿ ಟ್ರೈ ಮಾಡಿ ಆಯ್ತಾ. ಅಷ್ಟು ಚೆನ್ನಾಗಿದೆ, ನಿಜವಾಗ್ಲು ವರ್ಡ್ಸೇ ಬರ್ತಲ್ಲ, ಅಷ್ಟು ಚೆನ್ನಾಗಿದೆ. ಸಲಾಡ್ ಅಲ್ಲಿ ನಂಬರ್ 1 ಹೇಳ್ಬೋದು. ಎಲ್ಲ ಥರದ್ದು ಸಲಾಡ್ ತಿಂದಿದ್ದೇನೆ, ಆದರೆ ಈ ಥರದ ಒಂದು ಸಲಾಡ್ ಅಲ್ಟಿಮೇಟ್ ಆಗಿ ಬರ್ತಾ ಉಂಟು, ಸೂಪರ್ ಆಗಿ ಬರ್ತಾ ಉಂಟು. ಅದಕ್ಕೋಸ್ಕರ ನೀವೆಲ್ಲರೂ ಟ್ರೈ ಮಾಡಿ, ಮತ್ತೆ ನಿಮ್ಮ ರಿವ್ಯೂಸ್ ಅನ್ನ ನಮ್ಗೆ ಶೇರ್ ಮಾಡಿ, ಯಾವ ರೀತಿ ಆಗಿತ್ತು, ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅಂತ ಹೇಳಿ ಆಯ್ತಾ. ನಿಮ್ಮ ರಿವ್ಯೂಸ್ ಅನ್ನು ನಮಗೆ ಶೇರ್ ಮಾಡಿ, ನೀವು ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳುತ್ತಾ ಇವತ್ತಿನ ರೆಸಿಪಿ ಅಲ್ಟಿಮೇಟ್.